ಇತಿಹಾಸವನ್ನು ಅವಲೋಕನ ಮಾಡಿದ್ರೆ 12ನೇ ಶತಮಾನದಲ್ಲಿ ಬಿಜ್ಜಳ ಒಬ್ಬ ಮಹಾರಾಜ. ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ. ನಮಗೆಲ್ಲರಿಗೂ ಒಂದು ಆಶ್ಚರ್ಯ, ಬಿಜ್ಜಳ ಮಹಾರಾಜ, ಬಸವಣ್ಣನವರು ಆತನ ಮಂತ್ರಿಗಳು. ಯಾಕೆ 900 ವರ್ಷಗಳಾದ ಮೇಲೆಯೂ ಸಹಿತ ಮಂತ್ರಿಯಾದ ಮಹಾರಾಜನಾಗಿದ್ದಂಥ ಬಿಜ್ಜಳನ ಜಯಂತ್ಯುತ್ಸವ ಯಾರೂ ಮಾಡುತ್ತಾ ಇಲ್ಲ? ಅವನ ಮಂತ್ರಿಯಾದ ಬಸವಣ್ಣನವರ ಜಯಂತ್ಯುತ್ಸವ. ಬಿಜ್ಜಳ ಮಹಾರಾಜ, ಬಸವಣ್ಣನವರು ಮಂತ್ರಿಗಳು. ಯಾಕೆ ಒಬ್ಬ ಮಹಾರಾಜನ ಜಯಂತ್ಯುತ್ಸವವನ್ನು ಬಿಟ್ಟು 900 ವರ್ಷಗಳ ನಂತರವೂ ಸಹಿತ ಒಬ್ಬ ಮಹಾತ್ಮ ಬಸವಣ್ಣನ ಜಯಂತ್ಯುತ್ಸವ ಜನ ಈಗಲೂ ನೆನೆಸ್ತಾರಂದ್ರೆ, ಮಹಾರಾಜರು ಆಗಿ ಹೋದರು, ಮಹಾತ್ಮರು ಆಗಿ ಹೋದರು. ವ್ಯತ್ಯಾಸ, ಮಹಾರಾಜ ಮಣ್ಣನ್ನಾಡಿದ ಮಣ್ಣಿನ ಸಾಮ್ರಾಟ, ಬಸವಣ್ಣನವರು ಮನಸ್ಸಿನ ಸಾಮ್ರಾಟ. ಅದಕ್ಕೆ ಮಹಾರಾಜ ಕುಳಿತ ಸಿಂಹಾಸನ ಇತ್ತಲ್ಲ, ಅದು ಬಂಗಾರದ ಸಿಂಹಾಸನ ಇರಬಹುದು, ಅದನ್ನು ಕಸುಗಳವರು ಹುಟ್ಟ್ಯಾರ. ಆದರೆ ಬಸವಣ್ಣನವರು ಕುಳಿತಿದ್ದು ಬಂಗಾರದ ಸಿಂಹಾಸನ ಅಲ್ಲ, ಸಾಮಾನ್ಯರ ಹೃದಯ ಸಿಂಹಾಸನದಲ್ಲಿ ಕುಳಿತ. ಅವರ ಸಿಂಹಾಸನ ಕಸುಗಳವರು ಹುಟ್ಟುತ್ತಾರೆ, ಆದರೆ ಬಸವಣ್ಣವರು ಕುಳಿತ ಸಿಂಹಾಸನ ಯಾರಿಂದಲೂ ಕಸಿದುಕೊಳ್ಳಿಕ್ಕೆ ಆಗುವುದಿಲ್ಲ. ಬಸವಣ್ಣನವರ ಜಯಂತಿ ಯಾವಾಗ ಆಗ್ತದೆ? ಬಸವಣ್ಣನವರ ಒಂದು ಪ್ರತಿಮೆಯನ್ನು ನಾವು ಸರ್ಕಲ್ನಲ್ಲಿಟ್ಟು ಇವತ್ತು ಉದ್ಘಾಟನೆ ಮಾಡ್ತೀವಿ. ಬಸವಣ್ಣನವರ ಜಯಂತಿ, ಬಸವಣ್ಣವರನ್ನ ಸರ್ಕಲ್ನಲ್ಲಿ ಕೂಡಿಸಬಾರ್ದು, ನಮ್ಮ ಸರ್ವಿಸ್ನೊಳಗೆ ಕೂಡಿಸ್ಬೇಕು ಅಂದಾಗ ಅದನ್ನು ಇದು. ಬಸವಣ್ಣ ಬರೀ ಸರ್ಕಲ್ನಲ್ಲಿ ಕೂಡಬಾರ್ದು, ನಮ್ಮ ಹೃದಯದಲ್ಲಿ ಕೂಡ. ಈ ತರ್ಕ ಅಂತಿದೆ ಸಂಸ್ಕೃತದೊಳಗೆ, ತರ್ಕಶಾಸ್ತ್ರ. ತರ್ಕಶಾಸ್ತ್ರದಲ್ಲಿ ಪ್ರಮಾಣಗಳನ್ನು ಹೇಳ್ತಾರೆ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಉಪಮಾನ ಪ್ರಮಾಣ. ಈ ಪ್ರತ್ಯಕ್ಷ ಪ್ರಮಾಣ ಏನು ಹೇಳ್ತದೆ? ಕಣ್ಣಿಗೆ ರೂಪ ಪ್ರತ್ಯಕ್ಷ, ಕಿವಿಗೆ ಶಬ್ದ ಪ್ರತ್ಯಕ್ಷ. ನಾವು ಬರೀ ಪ್ರತ್ಯಕ್ಷ ಅಂದ್ರೆ ಕಣ್ಣಿಂದ ನೋಡಿದ್ದಷ್ಟೇ ಪ್ರತ್ಯಕ್ಷ ಅಂತ ತಿಳ್ಕೊಂಡೇವೆ. ಹಂಗಲ್ಲ. 5 ಇಂದ್ರಿಯಗಳಿಗೆ ಕಣ್ಣಿಗೆ ರೂಪ ಪ್ರತ್ಯಕ್ಷ, ಕಿವಿಗೆ ಶಬ್ದ ಪ್ರತ್ಯಕ್ಷ, ನಾಲಿಗೆಗೆ ರುಚಿ ಪ್ರತ್ಯಕ್ಷ, ಚರ್ಮಕ್ಕೆ ಸ್ಪರ್ಶ ಪ್ರತ್ಯಕ್ಷ, ಮೂಗಿಗೆ ಗಂಧ ಪ್ರತ್ಯಕ್ಷ. ನಾವೆಲ್ಲ ಏನು ಹೇಳ್ತೀವಿ ಅಂದರೆ, ಬಸವಣ್ಣವರು ಬಹಳ ವರ್ಷ ಆಗಿ ಹೋಯ್ತು, ನಮಗೆ ಕಣ್ಣಿಗೆ ಕಂಡಿಲ್ಲ. ಕಣ್ಣಿನಿಂದ ಬಸವಣ್ಣವರನ್ನು ನಾವು ನೋಡ್ಲಿಕ್ಕಾಗಿಲ್ಲ ಅಂದರೆ ಬಸವಣ್ಣನವರು ನಮ್ಮ ಕಣ್ಣಿನಿಂದ ಪ್ರತ್ಯಕ್ಷ ಇಲ್ಲ. ಅವರು ಬಸವಣ್ಣನವರು ಕಣ್ಣಿನಿಂದ ನಮಗೆ ಪ್ರತ್ಯಕ್ಷ ಇಲ್ಲ. ಆದರೆ ಯಾವುದರಿಂದ ಪ್ರತ್ಯಕ್ಷದಾರಂದ್ರೆ, ಅವರ ಬರೆದ ಶರಣರು ಬರೆದ ವಚನಗಳು ಇಂದು ನಮ್ಮ ಕಿವಿಗೆ ಬೀಳ್ತವಲ್ಲ, ಅವರು ಶಬ್ದದಿಂದ ನಮಗೆ ಪ್ರತ್ಯಕ್ಷದಾರ. ಅವ್ರದ್ದು ಶಬ್ದಾವತಾರ, ಈಗ ರೂಪಾವತಾರ. ಅವರು ಶಬ್ದದಿಂದ ನಮ್ಮ ಹೃದಯಗಳಲ್ಲಿದ್ದಾರೆ. ಹಿರಿಯರಾದಂಥ ಅನುಭವಿಗಳು ಮಾತಾಡ್ತಾರೆ. ಎಷ್ಟು ಜನ ವಿಶ್ವದ ದಾರ್ಶನಿಕರನ್ನು ಒಳಗೊಂಡು ಬಸವಣ್ಣವ್ರ ಬಗ್ಗೆ ಏನು ಹೇಳುವುದು, ಎಷ್ಟು ಹೇಳಿದರೂ ಸಹಿತ ಕೇವಲ ಅದು ಶಬ್ದ ಪ್ರಯೋಗ ಆದೈತೆ ಹೊರತು ಬಸವಣ್ಣನವರನ್ನ ಅಂಥ ಮಹಾನ್ ವ್ಯಕ್ತಿತ್ವದ ವ್ಯಕ್ತಿಯನ್ನ ನಮ್ದೊಂದು 15-20 ನಿಮಿಷದ ಪ್ರವಚನದ ಒಂದು ಸಾಲಿನಲ್ಲಿ ಕ್ಯಾನ್ ಐ ಡಿಫೈನ್, ನಾವು ಅವನನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯ ಇದೆ.
ಒಂದೇ ಒಂದು ಮಾತಿನಲ್ಲಿ ಸುಮ್ಮನೆ ಸಹಜವಾಗಿ ಹೇಳುವುದಾದರೆ ಬಸವಣ್ಣವರು ಎಷ್ಟು ದೊಡ್ಡವರ್ರಿ ಅಂತಂದ್ರೆ ಈ ಈ ಇಂಗ್ಲಿಷ್ನಲ್ಲಿ ಒಂದು ಶಬ್ದ ಇದೆ, ಸೈಂಟ್. ಸೇಂಟ್ ಅಂದರೆ ಹುಡ್ಕೊಂತೀವಲ್ಲ, ಅದಲ್ಲ, SCINT. ಸೇಂಟ್ ಅಂದರೆ ಸಂತ. ಬಸವಣ್ಣವ್ರದ್ದು ಎಷ್ಟು ದೊಡ್ಡ ವ್ಯಕ್ತಿತ್ವ ಅಂದರೆ, ಈ ಭಾರತದ ಉತ್ತರಕ್ಕೆ ಹೋದರೆ ನಮಗೆ ಹಿಮಾಲಯ ಸಿಗ್ತದೆ. ಹಿಮಾಲಯದಲ್ಲಿ ಅತ್ಯಂತ ಎತ್ತರದ ಪರ್ವತ ಅಂದರೆ, ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಎತ್ತರದ ಪರ್ವತಕ್ಕೆ ಹೆಂಗೆ ಮೌಂಟ್ ಎವರೆಸ್ಟ್ ಅಂತಾರ, ಈ ವಿಶ್ವದ ಸಂತರ ಸಾಲಿನಲ್ಲಿ ಬಸವಣ್ಣವರು ಸೇಂಟ್ ಎವರೆಸ್ಟ್ ಇದ್ದಂಥವರು. ಅವರು ಬದುಕಿದ ರೀತಿ ಹೆಂಗಿತ್ತು, ಅವರು ಶರಣರು ಹೆಂಗೆ ಕಲಿಸಿಕೊಟ್ರು, ಬಸವಣ್ಣವರು ಅವರು ಹೆಂಗೆ ಬದುಕಿದ್ರು ಅಂತ ನೋಡೋದಕ್ಕಿಂತ ಅವರು ಸುತ್ತ ಇದ್ದವ್ರು ನಮ್ಮೆ ನೋಡಿದ್ರೆ ಬಸವಣ್ಣವರ ಬದುಕು ಎಷ್ಟು ದೊಡ್ಡದಿತ್ತು. ಸುಮ್ಮನೆ ಒಬ್ಬ ಕಸ ಹೊಡೆಯುವ ಹೆಣ್ಮಗಳು ಸತ್ಯಕ್ಕ ಅನ್ನುವ ಹೆಣ್ಮಗಳು ಯಾವ ವಿಶ್ವವಿದ್ಯಾಲಯದ ಕಟ್ಟೆಯನ್ನು ಹತ್ತಿದ್ದಕ್ಕೆ ಅಲ್ಲ, ಶಾಲೆ ಕಾಲೇಜುಗಳನ್ನು ಓದೋದಕ್ಕೆ ಅಲ್ಲ. ಆ ಹೆಣ್ಮಗಳು ಪೂಜಾ ಅನ್ನುವ ಒಂದು ಶಬ್ದಕ್ಕ ನಮಗೆ ಕೇಳಿದ್ರೆ ನಾವೇನು ಹೇಳ್ತೀವಿ? ಪೂಜೆ ಹೆಂಗೆ ಮಾಡಿವಿ ನಾವು? ಯಾವುದೋ ತುಂಗಭದ್ರಾ ನದಿ, ಇನ್ನೊಂದು ನದಿ ನೀರು ನಮ್ಮ ನೆಲಕ್ಕೆ ಬಂತಂದ್ರೆ ನದಿ ಕೊಟ್ಟ ನೀರು ನಾವು ಹಾಕಿ ಪುಣ್ಯ ಬೇಕಂತೀವಿ. ಗಿಡ ಕೊಟ್ಟು ಹೂವು ಏರಿಸಿ ಪುಣ್ಯ ಬೇಕಂತೀವಿ. ಆಕಳು ಕೊಟ್ಟ ಹಾಲು ಅಭಿಷೇಕ ಮಾಡಿ ಪುಣ್ಯ ನಮಗೆ ಬೇಕಂತೀವಿ. ಭೂಮಿ ತಾಯಿ ಬೆಳೆದ ದವಸ ಧಾನ್ಯಗಳನ್ನು ನೈವೇದ್ಯ ಮಾಡಿ ಪುಣ್ಯ ನಮಗೆ ಬೇಕಂತೀವಿ. ಆದರೆ ಸತ್ಯಕ್ಕನ ಪೂಜೆ ಎಷ್ಟು ದೊಡ್ಡದು ಅಂದ್ರೆ ಆಕೆ ಅಂತಾಳ. ಅಂದ್ರೆ ನಾ ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ, ಬಸವಣ್ಣವ್ರನ್ನ ಒತ್ತಟ್ಟಿಗೆ ಇಟ್ಟು ಸುಮ್ಮನೆ ಅವರು ಸುತ್ತ ಬಸವಣ್ಣವ್ರು ಎಂತಿದ್ದವ್ರನ್ನ ತಯಾರು ಮಾಡು. ಶಾಲೆ ಕಲಿಲಾರದ ಹೆಣ್ಮಗಳು ಊರಲ್ಲಿ, ಈಗ ನಾವು ಮುನ್ಸಿಪಾಲ್ಟಿ ಅಂತೀವಲ್ಲ, ಪುರಸಭೆ ಅಂತೀವಲ್ಲ, ಹಾಗೆ ರಸ್ತೆ ಕಸ ಹೊಡೆಯುವ ಹೆಣ್ಮಗಳು ಪೂಜಾ ಅಂತ ಅದಕ್ಕಂತ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರಗಳು ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಇದು ಪೂಜೆ ಅಲ್ಲ ಅಂತಲ್ಲ, ಆದರೆ ಸತ್ಯಕ್ಕನ ದೃಷ್ಟಿಯಲ್ಲಿ ಇದು ಪೂಜೆ ಅಲ್ಲ. ಸತ್ಯಕ್ಕ ಏನಂತಾಳಂದ್ರೆ, ನಿಜವಾದ ಪೂಜೆ ಯಾವುದು ಅಂದ್ರೆ, ಇನ್ನೊಬ್ಬರ ವಿಷಯ ವಸ್ತುಗಳಿಗಾಗಿ ಯಾವ ವ್ಯಕ್ತಿ ಕೈ ಒಡ್ಡುವುದಿಲ್ಲ, ಅದು ನಿಜವಾದ ಪೂಜೆ ಅಂತ ಸತ್ಯ. ಅದು ದೇವ ಪೂಜೆ. ಕಾಯಕ ಮಾಡುವ ಕೈಗಳು ಪೂಜೆ ಮಾಡುವ ಕೈಗಳಿಗಿಂತಲೂ ಶ್ರೇಷ್ಠ. ಅಂದ್ರೆ ಸುಮ್ಮನೆ ಬಸವಣ್ಣವರ ಜೊತೆಗಿದ್ದವರ ಹಿಂಗೆ ಬದುಕಬೇಕಾದ್ರೆ ಬಸವಣ್ಣವರ ಬದುಕಿನ ರೀತಿ ಹಾಗಿರಬಹುದು. ಎಷ್ಟು ದೊಡ್ಡವರು. ಸುಮ್ಮನೆ ಒಂದು ಘಟನಾ ನಡೀತು ಕಲ್ಯಾಣದಲ್ಲಿ. ಒಬ್ಬ ಸಂಬೋಳಿ ನಾಗಣ್ಣ ಅಂತಿದ್ದ. ಸಂಬೋಳಿ ನಾಗಣ್ಣನಿಗೆ ಊರಿನ ಜನ ಹೊರಗಿಡ್ತಿದ್ರು. ಅವ ಊರಾಗ ಬರ್ಬೇಕಾದ್ರೆ ಹಿಂದೆ ಕಸಬರಿಗೆ ಕಟ್ಕೊಂಡ್ ಬರ್ಬೇಕು. ಅಂದ್ರೆ ಅವ ಮೂಡಿದ ಹೆಜ್ಜೆಯೂ ಸಹಿತ ಮೂಡಬಾರದು. ಇವ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅಂತ ಜನ ಅವನಿಗೆ ಹೇಳ್ತಿದ್ರು. ಊರಿನ ಬಾವಿ ಮುಟ್ಟಬಾರದು, ಅವ ಊರಿನ ಬಾವಿ ಮುಟ್ಟಿದ್ರೆ ನೀರು ಅಪವಿತ್ರ ಆಗ್ತಿತ್ತು ಅಂತ ಜನ ತಿಳ್ಕೊಂಡಿದ್ರು. ಒಂದು ದಿವಸ ಸಂಬೋಳಿ ನಾಗಣ್ಣ ಊರಾಗ ಬಂದು ಬಾವಿ ನೀರು ಮುಟ್ಟಿದ್ರೆ ಊರನ್ ಜನ ಎಲ್ಲ ಹೊಡೆದ್ರು. ಅವನಿಗೆ ಕಲ್ಲು ತೊಗೊಂಡು ಹೋಗಿದ್ರು, ಬಡಗಿ ತೊಗೊಂಡು ಹೋಗಿದ್ರು. ಎಷ್ಟು ಏಟು ಬಿತ್ತು ಅಂದ್ರೆ ಮೈಗೆ, ಕೈಗೆ, ಮಖಕ್ಕೆ ಬಿದ್ದರೆ ಅವನ ಮಖ ಬಾತು, ಕಣ್ಣೆಲ್ಲ ಬಾತಿತ್ತು. ಯಾರು? ಸಂಬೋಳಿ ನಾಗಣ್ಣ. ಕಣ್ಣು ಬಾತು, ಕಣ್ಣು ಕಾಣುತ್ತಿರಲಿಲ್ಲ. ರಸ್ತೆಯೊಳಗೆ ಬಿದ್ದಿದ್ದ. ಯಾರೋ ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹಿಡ್ಕೊಂಡು ಹೋಗುವಾಗ ಅವನನ್ನು ಪ್ರೀತಿಯಿಂದ ತಲೆ ಮೇಲೆ ಕೈ ಸರಿ ಮೇಲೆ ಅವಾಗ ಸಂಬೋಳಿ ನಾಗಣ್ಣನ ಬಾಯಿಂದ ಬಂದ ಶಬ್ದ ಅಂದ್ರೆ ಶಿವ ಶಿವ, ಬಸವಣ್ಣ, ಬಸವ ತಂದೆ. ಅವನನ್ನ ಪ್ರೀತಿಯಿಂದ ಎತ್ತದವರು ಬಸವಣ್ಣವರೇ ಇದ್ರು. ಅವಾಗ ಸಂಬೋಳಿ ನಾಗಣ್ಣಗೆ ಬಸವಣ್ಣ ಕೇಳ್ತಾರೆ, ಅಲ್ಲೋ ನಾಗಣ್ಣ, ಊರನ್ ಜನ ನಿನಗೆ ಹೊಡೆದಾರ, ಮುಖ ಬಾತೈತಿ, ಕಣ್ಣು ಬಾವು ಬಂದವ, ಕಣ್ಣು ಕಾಣುವಲ್ದು,
ಆದರೂ ಸಹಿತ ನಾನ ನಿನಗೆ ಮ್ಯಾಲೆ ಎತ್ತದೆ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಅವಾಗ ನಾಗಣ್ಣ ಹೇಳ್ತಾನ, ಯಪ್ಪ, ಕಲ್ಯಾಣ ಪಟ್ಟಣದೊಳಗ ಬಿದ್ದವರನ್ನ ಮ್ಯಾಲೆ ಎತ್ತಬೇಕಾದ್ರೆ ಬಸವಣ್ಣನ ಬಿಟ್ಟರು ಮತ್ತೆ ಕಲ್ಯಾಣ ಪಟ್ಟಣದೊಳಗ ಬಸವಣ್ಣನ ಬಿಟ್ಟರೆ ಮ್ಯಾಲೆ ಎತ್ತಕ್ಕೆ ಬಿದ್ದವರನ್ನ ಬರೋರಲ್ಲ ಯಾರ? ವೇದವನ್ನು ಓದಿದವರಷ್ಟೇ ದೊಡ್ಡವರಲ್ಲ, ವೇದವನ್ನು ಓದಿದವರಿಗೆ